ದೇವರು ನಮ್ಮ ತಪ್ಪುಗಳನ್ನ ನಮಗೆ ತೋರಿಸ್ಕೊಡ್ತಾರೆ. ನಮ್ಮ ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡು ದೇವರಿಗೆ ಒಪ್ಪಿಸ್ಕೊಟ್ಟು ನಾವು ಜೀವಿಸಬೇಕು ಅನ್ನೋದಕ್ಕೋಸ್ಕರವಾಗಿ. ಆದರೆ ದೇವರು ಯಾವ ರೀತಿಯಾಗಿ ನಮ್ಮ ತಪ್ಪುಗಳನ್ನ ನಮಗೆ ತೋರಿಸಿಕೊಡ್ತಾರೆ ಅನ್ನೋಂಥ ಒಂದು ವಿಷಯವನ್ನ ನಾವು ಧ್ಯಾನ ಮಾಡಿ ನೋಡೋಣ. ಯಾವ ತರ ತೋರಿಸ್ಕೊಡ್ತಾರೆ ಅಂತಂದ್ರೆ, ಮೊಟ್ಟ ಮೊದಲಾಗಿ ದೇವರು ನಮ್ಮ ಮನಸ್ಸಾಕ್ಷಿಯ ಮುಖಾಂತರ ನಮ್ಮೊಡನೆ ಮಾತಾಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಸಮುವೇಲನ 2ನೇ ಪುಸ್ತಕ 24ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಕಾಣೇಶುಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿಯು ಹಂಗಿಸತೊಡಗಿತ್ತು. ಅದರಿಂದ ಅವನು ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ಇಲ್ಲೇನಾಗುತ್ತೆ, ದಾವೀದನು ತನ್ನ ಅವಧಿಯಲ್ಲಿ ಕಾಣೇಶುಮಾರಿ ಮಾಡಿಸ್ತಾನೆ. ಅಂದ್ರೆ ಜನಗಳು ಎಷ್ಟಿದ್ದಾರೆ ಅಂತ ಹೇಳಿ ಜನಗಳ ಸಂಖ್ಯೆಯನ್ನ ತಾನು ಎಣಿಕೆ ಮಾಡಿಸ್ತಾನೆ. ಆದ್ರೆ ಎಣಿಕೆ ಮಾಡಿಸಿದ ನಂತರ ದೇವರ ವಾಕ್ಯ ಹೇಳುತ್ತೆ, ಕಾಣೇಶುಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿಯು ಹಂಗಿಸತೊಡಗಿತ್ತು. ದಾವೀದನಲ್ಲಿ ಮನಸ್ಸಾಕ್ಷಿ ತನ್ನ ಹಂಗಿಸುತ್ತೆ. ಹಂಗಂತಂದ್ರೆ, ನೀನ್ ಮಾಡಿದ ಪಾಪ, ಕಾಣೇಶುಮಾರಿ ಯಾಕೆ ಮಾಡಿದೆ, ಇದನ್ನು ಮಾಡಬಾರದಾಗಿತ್ತು, ಇದು ದೇವರ ಚಿತ್ತವಲ್ಲ, ನೀನ್ ಯಾಕೆ ಈ ಕೆಲಸವನ್ನು ಮಾಡಿದೆ ಅಂತ ತನ್ನ ಮನಸ್ಸಾಕ್ಷಿ ತನ್ನನ್ನು ಹಂಗಿಸುತ್ತೆ, ತನ್ನನ್ನು ಬಾಧಿಸುತ್ತೆ, ತನಗೆ ನೋವನ್ನು ಕೊಡುತ್ತೆ. ಆದ್ರೆ ಆಗ ದಾವೀದ ಏನ್ ಮಾಡ್ತಾನೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ದಾವೀದ ಇಲ್ಲಿ ತಪ್ಪು ಮಾಡ್ದ ಅಂತ ಬೇರೆ ಯಾರೋ ಬಂದು ತನಗೆ ಹೇಳಲಿಲ್ಲ. ಆದ್ರೆ ದಾವೀದನಿಗೆ ತನ್ನ ಮನಸ್ಸಾಕ್ಷಿನೇ ಹೇಳುತ್ತೆ, ನೀನ್ ಮಾಡಿದ್ದು ಪಾಪ. ಕಾರಣ ಇಸ್ರಾಯೇಲ್ ಜನಗಳು ಕಾಣೇಶುಮಾರಿ ಮಾಡಬಾರದು ಅಂತ ದೇವರು ಹೇಳಿರ್ತಾರೆ. ಆಗ ದಾವೀದ ಒಂದು ತಪ್ಪು ಮಾಡಿದಾಗ ದಾವೀದನಿಗೆ ದೇವರು ತನ್ನ ತಪ್ಪನ್ನ ಯಾವ ರೀತಿ ತೋರಿಸ್ಕೊಡ್ತಾರೆ, ತನ್ನ ಮನಸ್ಸಾಕ್ಷಿಯನ್ನು ಉಪಯೋಗಿಸಿ ದೇವರು ತೋರಿಸ್ಕೊಡ್ತಾರೆ. ಇದೇ ರೀತಿಯಾಗಿನೇ ಮನುಷ್ಯರೆಲ್ಲರಲ್ಲಿ ದೇವರು ಮನಸ್ಸಾಕ್ಷಿ ಅನ್ನೋದನ್ನ ಇಟ್ಟಿದ್ದಾರೆ. ಮನುಷ್ಯನು ತಾನು ಮಾಡುವಂಥದ್ದನ್ನ ತನ್ನ ಮನಸ್ಸಾಕ್ಷಿ ತೋರಿಸಿಕೊಡುತ್ತೆ. ಒಂದು ವೇಳೆ ಮನುಷ್ಯ ತಪ್ಪು ಅನ್ನೋದನ್ನ ಮಾಡುವಾಗ ಆ ಮನಸ್ಸಾಕ್ಷಿ ಮನುಷ್ಯನನ್ನ ಎಚ್ಚರಿಸುತ್ತೆ. ನೀನ್ ಮಾಡ್ತಾರೆ ಈ ಕಾರ್ಯ ಸರಿ ಇಲ್ಲ, ನಿನ್ನ ನಡವಳಿಕೆ ಸರಿ ಇಲ್ಲ, ನಿನ್ನ ಕೃತ್ಯಗಳು ಸರಿ ಇಲ್ಲ, ನೀನ್ ಪಾಪವನ್ನು ಮಾಡ್ತಾ ಇದೀಯ ಅಂತ ಮನಸ್ಸಾಕ್ಷಿ ಅನ್ನೋದು ಮನುಷ್ಯನನ್ನ ಎಚ್ಚರಿಸುತ್ತೆ. ಇದು ದೇವರು ಮನುಷ್ಯರಲ್ಲಿ ಇಟ್ಟಿರುವಂತ ಒಂದು ಕಾರ್ಯ. ಒಂದು ವೇಳೆ ಒಂದು ಕಾರು ಆಚೆ ಇದೆ ಅಂತ ಅನ್ಕೊಳ್ಳಿ, ಆ ಕಾರನ್ನ ಬಂದು ಯಾರೋ ಮುಟ್ಟಿದ್ರು, ಏನ್ ಮಾಡುತ್ತೆ ಕಾರು? ಕುಯ್ಯ ಅಂತ ಸೌಂಡ್ ಮಾಡುತ್ತೆ. ಅದು ಅಲಾರಂ ಬರಿಸುತ್ತೆ, ಸೌಂಡ್ ಮಾಡುತ್ತೆ, ಯಾರೋ ಬಂದು ಕಾರಣ ಮುಟ್ತಾ ಇದ್ದಾರೆ ಅಂತ. ಇದೇ ರೀತಿಯಾಗಿ ಮನಸ್ಸಾಕ್ಷಿ ಅನ್ನುವಂತ ಒಂದು ಅಲಾರಂನ ದೇವರು ಮನುಷ್ಯರೆಲ್ಲರಲ್ಲೇ ಇಟ್ಟಿದ್ದಾರೆ. ಅವನು ಪಾಪವನ್ನು ಮಾಡುವಾಗ ಆ ಮನಸ್ಸಾಕ್ಷಿ ಅವನನ್ನು ಎಚ್ಚರಿಸುತ್ತೆ. ಆಗ ನಮ್ಮ ತಪ್ಪುಗಳನ್ನ, ದೋಷಗಳನ್ನ ದೇವರು ನಮಗೆ ಯಾವ ರೀತಿಯಾಗಿ ತೋರಿಸ್ಕೊಡ್ತಾರೆ? ಮೊದಲಾಗಿ ನಮ್ಮ ಮನಸ್ಸಾಕ್ಷಿಯನ್ನು ಉಪಯೋಗಿಸಿ ದೇವರು ನಮಗೆ ತೋರಿಸಿಕೊಡ್ತಾರೆ. ನಮ್ಮ ಮನಸ್ಸಾಕ್ಷಿನೇ ಹೇಳುತ್ತೆ ನಾನೊಂದು ಪಾಪಿ ಎಂಬುದಾಗಿ. ಆದ್ರೆ ಯಾವಾಗೆಲ್ಲ ಮನಸ್ಸಾಕ್ಷಿ ನಮ್ಮನ್ನ ಯಾವುದೋ ಒಂದು ವಿಷಯದಲ್ಲಿ ನೀನ್ ಮಾಡೋದು ತಪ್ಪು, ಇದು ಪಾಪ ಅಂತ ಎಚ್ಚರಿಸುತ್ತೋ, ಒಡ್ಡನೆ ನಾವು ಎಚ್ಚೆತ್ತು ದೇವರ ಬಳಿಯಲ್ಲಿ ಕ್ಷಮೆ ಕೇಳಿ ಅದನ್ನ ಸರಿಪಡಿಸುವಂತವರಾಗಿರಬೇಕು. ದಾವೀದನನ್ನ ಮನಸ್ಸಾಕ್ಷಿ ಅನ್ನೋದು ಬಾರಿಸುವಾಗ ತಾನು ಒಡನೆ ಏನ್ ಮಾಡ್ತಾನೆ, ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಕ್ಷಮಿಸು ಅಂತ. ಅದೇ ತರನೇ ನಮ್ಮನ್ನು ಸಹ ದೇವರು ಮನಸ್ಸಾಕ್ಷಿ ಉಪಯೋಗಿಸಿ ಮಾತಾಡ್ತಾರೆ. ದೇವರು ನಮ್ಮನ್ನು ಮನಸ್ಸಾಕ್ಷಿ ಉಪಯೋಗಿಸಿ ಮಾತನಾಡಿದ ಒಡನೆಯೇ ನಾವು ದೇವರ ಬಳಿಯಲ್ಲಿ ಕ್ಷಮೆ ಕೇಳಿ ಅದರಿಂದ ಮನ ತಿರುಗುವಂತವರಾಗಿರಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಮನಸ್ಸಾಕ್ಷಿಯನ್ನು ಉಪಯೋಗಿಸಿ ದೇವರ ಒಟ್ಟಿಗೆ ಮಾತಾಡಿ ಅವ್ರ ಪಾಪವನ್ನು ತೋರಿಸಿಕೊಟ್ಟು ಮನ ತಿರುಗುವ ಹಾಗೆ ಪ್ರೇರೇಪಿಸಿದರೂ ಸಹ ಅವರು ಅದಕ್ಕೆ ಕಿವಿ ಕೊಡೋದಿಲ್ಲ. ಮನಸ್ಸಿನ ಒಳಗಡೆ ಮನಸ್ಸಾಕ್ಷಿ ಅನ್ನೋದು ಅವ್ರನ್ನ ಕುಚ್ತಾ ಇರುತ್ತೆ. ಆದ್ರೂ ಏನ್ ಮಾಡ್ತಾರೆ, ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಅವ್ರು ಮಾಡುವಂತ ಕೆಲಸಗಳನ್ನ ಮಾಡ್ತಾನೆ ಹೋಗ್ತಾರೆ. ಅದು ಕಾಲಗಳು ಹೋಗ್ತಾ 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 ಏನಾಗುತ್ತೆ ಅಂತಂದ್ರೆ, ಮನಸ್ಸಾಕ್ಷಿ ಅನ್ನೋದು ಸತ್ತು ಹೋಗುತ್ತೆ. ನಾವು ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳಬೇಕಂತ ಅಲಾರ್ಮ್ ಇಟ್ಟಿರ್ತೀವಿ, 4 ಗಂಟೆಗೋ 4:15 ಇಟ್ಟಿರ್ತೀವಿ. ಅದು ಅಲಾರ್ಮ್ ಆ ಟೈಮಿಗೆ ಜೋರಾಗಿ ಬಡ್ಕೊಳುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಇದೊಂದು ಅಲಾರ್ಮ್ ಬೇರೆ, ನಿದ್ದೆ ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಬರೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ಟಪಾರ ಅಂತ ಅಲಾರ್ಮ್ ಮೇಲೆ ಒಂದೇಟ್ ಹಾಕ್ತಾರೆ. ಅದೇನಾಗುತ್ತೆ, ಸುಮ್ಮನೆ ಆಗ್ಬಿಡುತ್ತೆ. ತಿರ್ಗಾ ಮುಂದಿನ ದಿವಸ ಕೂಡ ಹಂಗೆ ಅದೇ ಟೈಮಿಗೆ ಬಡ್ಕೊಳುತ್ತೆ. ತಿರ್ಗಾ ನಿದ್ದೆ ಇನ್ನೊಂದು ಪಟಾರ ಒಂದೇಟ್ ಹಾಕ್ತಾರೆ, ಅದು ಹಂಗೆ ಸುಮ್ಮನೆ ಆಗ್ಬಿಡುತ್ತೆ. ಇವ್ರು ಹಂಗೆ ನಿದ್ದೆ ಮಾಡ್ಬಿಡ್ತಾರೆ. ಹಿಂಗೆ ಒಂದಷ್ಟು ದಿವಸ ಹೋದ್ಮೇಲೆ ನಿದ್ದೆಲಿ ಅಯ್ಯೋ ಈ ಅಲಾರ್ಮ್ ಬೇರೆ ಒಂದು ಕಾಟ, ಈ ಅಲಾರ್ಮ್ ಇದ್ರೆ ತಾನೆ ಅಂತ ಅಂದ್ಬಿಟ್ಟು ಆ ಅಲಾರ್ಮ್ ಎದ್ಬಿಟ್ಟು ಡಬಲ್ ಅಂತ ಗೋಡೆ ಹೊಡ್ಬಿಡ್ತಾರೆ. ಅದು ಹೊಡೆದಾಗ ಪೀಸ್ ಆಗ್ಬಿಡುತ್ತೆ. ಇನ್ನು ಆಮೇಲಿಂದ ತಿರ್ಗಾ ಮುಂದಿನ ದಿವಸ ಬೆಳಗ್ಗೆಯಿಂದ ಅಲಾರ್ಮ್ ಬರುತ್ತಾ? ಬರೋದಿಲ್ಲ. ಇವ್ರೇನ್ ಮಾಡಿದ್ರು, ಅಲಾರ್ಮ್ನ ಹೊಡೆದ ಚೂರು ಮಾಡ್ಬಿಟ್ರು. ಅದೇ ತರನೇ ಮನಸ್ಸಾಕ್ಷಿಯನ್ನ ದೇವ್ರು ಇಟ್ಟಿರ್ತಾರೆ. ಆ ಮನಸ್ಸಾಕ್ಷಿ ನಾವು ತಪ್ಪನ್ನು ಮಾಡುವಾಗ ಅದು ನಮಗೆ ತೋರಿಸ್ಕೊಡುತ್ತೆ. ಆದ್ರೆ ಅನೇಕರು ಏನ್ ಮಾಡಿರ್ತಾರೆ ಅಂತಂದ್ರೆ, ಆ ಮನಸ್ಸಾಕ್ಷಿಯನ್ನ ಹೊಡೆದಾಕ್ಬಿಟ್ಟಿರ್ತಾರೆ, ಚೂರು ಮಾಡ್ಬಿಟ್ಟಿರ್ತಾರೆ, ಸಾಯಿಸ್ಬಿಟ್ಟಿರ್ತಾರೆ.
ಆನಂತರ ಏನಾಗುತ್ತೆ, ಅವ್ರ ಪಾಪದಲ್ಲೇ ಮುಂದುವರಿತಾ ಇರ್ತಾರೆ. ಕೆಲವ್ರ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ಏನಂತಂದ್ರೆ, ಅವ್ನಿಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ, ಅವನಿಗೆ ಮನಸ್ಸಾಕ್ಷಿ ಸತ್ತೋಗಿದೆ ಅಂತ ಕೆಲವೊಂದ್ಸಲ ಹೇಳ್ತಾ ಇರ್ತಾರೆ. ಆಗ ದೇವ್ರೇನ್ ಮಾಡ್ತಾರೆ, ಮೊಟ್ಟ ಮೊದಲಾಗಿ ಮನಸ್ಸಾಕ್ಷಿಯನ್ನು ಉಪಯೋಗಿಸಿ ನಮ್ಮ ಹತ್ರ ಮಾತಾಡುವಂತವರಾಗಿರ್ತಾರೆ. ನನಗೆ ನಿಮಗೆ ಮನಸ್ಸಾಕ್ಷಿಯಲ್ಲಿ ದೇವರು ಎಚ್ಚರಿಸುವಾಗ ನಾವು ಅದಕ್ಕೆ ಕಿವಿಗೊಟ್ಟು ಮನ ತಿರುಗುವಂತವರಾಗಿರ್ಬೋದು. ಎರಡನೇದಾಗಿ ದೇವರು ಯಾವ ತರ ಮಾತಾಡ್ತಾರೆ, ದೇವರು ಯಾವ ತರ ಎಚ್ಚರಿಸ್ತಾರೆ ಅಂತಂದ್ರೆ, ಕನಸುಗಳ ಮುಖಾಂತರ ದೇವರು ನಮ್ಮೊಡನೆ ಮಾತಾಡಿ ನಮ್ಮ ತಪ್ಪುಗಳನ್ನ ತೋರಿಸಿಕೊಡ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಅಬ್ರಹಾಮನು ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಅವನು ತನ್ನ ಹೆಂಡತಿಯಾದ ಸಾರಳನ್ನು ತಂಗಿ ಎಂದು ಹೇಳಿದ್ದನಾದ್ದರಿಂದ ಗೆರಾರಿನ ಅರಸನಾದ ಅಬೀಮೆಲೆಕನು ಕರೆ ಕಳುಹಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಆದರೆ ರಾತ್ರಿಯಲ್ಲಿ ದೇವರು ಅಬೀಮೆಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ದರಿಂದ ಸಾಯತಕ್ಕವನಾಗಿದ್ದಿ, ಆಕೆ ಮುತ್ತೈದೆ ಅಂದನು. ಇಲ್ಲೇನಾಗುತ್ತೆ, ಅಬೀಮೆಲೆಕು ಸಾರಳನ್ನ ತನ್ನ ಮನೆಗೆ ಕರೆಸ್ಕೊಂಡ್ಬಿಡ್ತಾನೆ. ಅಬ್ರಹಾಮ್ ಏನ್ ಮಾಡಿರ್ತಾನೆ, ಸಾರಳ ತಂಗಿ ಅಂತ ಹೇಳ್ಬಿಟ್ಟಿರ್ತಾನೆ. ಸರಿ ಆಯ್ತು, ಆ ಕಾಲದ ರಾಜರಿಗೆಲ್ಲ ಏನ್ ಕೆಲಸ, ಯಾರಾದ್ರೂ ಒಂದು ಚೆನ್ನಾಗಿರೋಂಥ ಒಂದು ಸ್ತ್ರೀ ಕಾಣಿಸಿದ್ರೆ, ಹೆಣ್ಮಗು ಕಾಣಿಸಿದ್ರೆ ಅವ್ರು ಮದುವೆ ಮಾಡ್ಕೊಳ್ಳೋದೇ ಕೆಲಸ ಅವ್ರಿಗೆ. ಇವನೇನ್ ಮಾಡ್ದ, ಅಯ್ಯೋ ಯಾರೋ ಚೆನ್ನಾಗಿರೋ ಒಂದು ಸ್ತ್ರೀ ಇದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ ಮನೆಗೆ. ಆದ್ರೆ ಆಮೇಲೆ ದೇವ್ರೇನ್ ಮಾಡ್ತಾರೆ, ಅಬೀಮೆಲೆಕನ ಹತ್ರ ರಾತ್ರಿಯಲ್ಲಿ ಮಾತಾಡ್ತಾರೆ, ಕನಸಲ್ಲಿ ಮಾತಾಡಿ, ನೀನ್ ಸಾಯತಕ್ಕವನಾಗಿದ್ಯಾ, ಹಾಗೆ ಮುತ್ತೈದೆ ಅಂತ ದೇವರೆಲ್ಲ ಗದರಿಸಿದಾಗ ಅಬೀಮೆಲೆಕು ಆಮೇಲೆ ಬಾಯಿ ಹೊಡ್ಕೊಂತಾನೆ, ಅಯ್ಯೋ ದೇವ್ರೆ ಏನಪ್ಪ ಹಿಂಗೆ ಹೇಳ್ತಾ ಇದೀಯಾ, ನನಗೆ ಆಕೆ ಮದುವೆ ಆಗಿರೋ ಅಂತ ಗೊತ್ತಿಲ್ಲ, ಅಬ್ರಹಾಮ್ ತಂಗಿ ಅಂತೆಲ್ಲ ಹೇಳ್ಬಿಟ್ಟ, ನೀನ್ ನನ್ನ ಸಾಯಿಸ್ಬೇಕಂತಿದ್ಯಾ, ಅಯ್ಯೋ ದೇವ್ರೆ ಅಂತಾನೆ. ಆಮೇಲೆ ದೇವ್ರೇನ್ ಮಾಡ್ತಾರೆ, ಆಯ್ತು ಅದಕ್ಕೆ ಕಳಿಸ್ಬಿಡು ಅಂತ ಬುದ್ಧಿ ಹೇಳ್ತಾರೆ. ಆಗ ಇಲ್ಲಿ ಅಬೀಮೆಲೆಕು ಗೊತ್ತಿಲ್ಲದ್ರೆ ಒಂದು ತಪ್ಪು ಮಾಡ್ತಾ ಇದ್ದ. ಆದ್ರೆ ಆ ತಪ್ಪು ಮಾಡ್ತಾ ಇರೋ ಸಂದರ್ಭದಲ್ಲಿ ದೇವರ ಕನಸಿನ ಮೂಲಕ ಅಬೀಮೆಲೆಕನನ್ನ ಎಚ್ಚರಿಸೋದನ್ನ ನಾವು ಕಾಣ್ತೀವಿ. ಇದೇ ರೀತಿಯಾಗಿದೆ ದೇವರು ನಮ್ಮ ಜೀವಿತಗಳಲ್ಲೂ ಸಹ ಏನ್ ಮಾಡ್ತಾರೆ, ನಾವು ಕೆಲವೊಂದು ತಪ್ಪುಗಳನ್ನ ಮಾಡುವಾಗ ಕನಸುಗಳ ಮುಖಾಂತರ ನಮ್ಮನ್ನ ಎಚ್ಚರಿಸುವಂತವர்களಾಗಿರ್ತಾರೆ. ಆಗ ಕನಸುಗಳ ಮುಖಾಂತರ ದೇವರು ನಮ್ಮನ್ನು ಎಚ್ಚರಿಸುವಾಗ ಇದು ದೇವರು ನನ್ನ ಜೊತೆ ಮಾತಾಡ್ತಾ ಇರೋದು ಅನ್ನೋದನ್ನ ನಾವು ತಿಳ್ಕೊಂಡು ಅದರಿಂದ ಮನೆ ತಿರುಗುವಂತವர்களಾಗಿ ಇರಬೇಕು. ಮತ್ತಿನ್ನು ದೇವರು ಯಾವ ರೀತಿ ನಮ್ಮೊಟ್ಟಿಗೆ ಮಾತಾಡ್ತಾರೆ ಅಂತಂದ್ರೆ, 2ನೇ ರಾಜರುಗಳ ಪುಸ್ತಕ 22ನೇ ಅಧ್ಯಾಯ ವಾಕ್ಯಗಳು 11ರಿಂದ 13ರವರೆಗೆ ನಾವು ಓದಿ ನೋಡೋಣ. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯವನ್ನು ಕೇಳಿದಾಗ ಬಟ್ಟೆಯನ್ನು ಹರಿದುಕೊಂಡು ಯಾಜಕನಾದ ಹಿಲ್ಕೀಯನು, ಶಾಫಾನನ ಮಗನಾದ ಅಹಿಕಾಮ್, ಮೀಕಾನನ ಮಗನಾದ ಅಕ್ಬೋರ್, ಲೇಖಕನಾದ ಶಾಫಾನ್, ತನ್ನ ಹಸ್ತಕನಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಗೊಳ್ಳದೆಯೂ ಹೋದದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದ್ದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲಾ ಯಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು. ಅರಸನಾದ ಯೋಷಿಯನ ಕಾಲದಲ್ಲಿ ಏನಾಗುತ್ತೆ, ಯೋಷಿಯ ದೇವರನ್ನ ಭಯಭಕ್ತಿನ ಸೇವಿಸಬೇಕಂತ ತೀರ್ಮಾನ ಮಾಡಿ ದೇವರ ಆಲಯವನ್ನೆಲ್ಲ ಅದಕ್ಕಿಂತ ಮುಂಚೆ ಇದ್ದಂತ ರಾಜರು ಕಡೆಗಳನ್ನ ಮಾಡಿ ಅದನ್ನ ಒಂದು ರೀತಿಯಾಗಿ ಮಾಡಿಬಿಟ್ಟಿರ್ತಾರೆ. ಅದನ್ನ ಏನ್ ಮಾಡ್ತಾನೆ, ಯೋಷಿಯ ದೇವಾಲಯವನ್ನೆಲ್ಲ ಶುದ್ಧಿ ಮಾಡಿಸಿ ಅಲ್ಲಿ ದೇವರ ಆರಾಧನೆಯನ್ನು ಪ್ರಾರ್ಥನೆಯನ್ನು ಅವನು ಪ್ರಾರಂಭಿಸ್ತಾನೆ. ಈ ರೀತಿ ಯೋಷಿಯನ ಕಾಲದಲ್ಲಿ ದೇವಾಲಯ ಮತ್ತೆ ಅದನ್ನ ಸರಿಯಾಗಿ ಮಾಡಿ ಆರಾಧನೆಗಳನ್ನ ಪ್ರಾರಂಭ ಮಾಡ್ತಾ ಇರುವಾಗ ಅಲ್ಲಿ ಒಂದು ಪುಸ್ತಕ ಸಿಗುತ್ತೆ. ಆ ಪುಸ್ತಕ ಯಾವುದು ಅಂತಂದ್ರೆ ಮೋಶೆಯ ಧರ್ಮಶಾಸ್ತ್ರ. ಅದನ್ನ ಹಿಂದಿನ ಕಾಲದ ರಾಜರೆಲ್ಲ ಏನ್ ಮಾಡಿರ್ತಾರೆ, ಎಲ್ಲೋ ತಗೊಂಡು ಮೂಲೆಲಾಗಿ ಬಿಟ್ಬಿಟ್ಟಿರ್ತಾರೆ. ಅದನ್ನ ಯಾರು ಓದ್ತಾ ಇರಲ್ಲ, ಅದನ್ನ ಕೈಗೊಂಡು ನಡಿಬೇಕು ಅಂತ ಯಾರು ಕೂಡ ಯೋಚನೆ ಮಾಡ್ತಾ ಇರಲ್ಲ. ಆದ್ರೆ ಯೋಚನೆ ಕಾಲದಲ್ಲಿ ಅದು ಸಿಕ್ಕಿದಾಗ ಅದನ್ನ ತಗೊಂಡ್ ಬಂದು ದೇವಾಲಯದಲ್ಲಿ ನಮಗೆ ಯಾವ್ದೋ ಒಂದು ಪುಸ್ತಕ ಸಿಕ್ತು ರಾಜ ಅಂತ ಯೋಚನೆಗೆ ಹೇಳಿದಾಗ ಏನದು ಓದಿ ಅಂತ ಹೇಳ್ತಾನೆ. ಅದು ಓದಿದಾಗ ಅದು ಮೋಶೆಯ ಧರ್ಮಶಾಸ್ತ್ರ. ಅದರಲ್ಲಿ ಜನಗಳು ಯಾವ ರೀತಿಯಾಗಿ ಬದುಕಬೇಕು, ಯಾವ ತರ ಜೀವಿಸಬೇಕು ಎಲ್ಲವನ್ನ ದೇವರು ಬರ್ಕೊಟ್ಟಿರ್ತಾರೆ. ಇದನ್ನೆಲ್ಲ ಯೋಶಿಯ ಕೇಳಿದಾಗ ಅವನೇನ್ ಮಾಡ್ತಾನೆ, ತನ್ನ ಬಟ್ಟೆಗಳನ್ನ ಹರ್ಕೊಂಡು ಅವನು ಗೋಳಾಡ್ತಾನೆ. ಆ ಬಟ್ಟೆಗಳನ್ನ ಹರ್ಕೊಳ್ಳೋದು ಆ ಕಾಲದಲ್ಲಿ ಏನೇ ಸೂಚನೆ ಅಂತಂದ್ರೆ, ನನಗೆ ತುಂಬಾ ದುಃಖ ಆಗಿದೆ, ತುಂಬಾ ಮನಸ್ಸು ನೋವಾಗಿದೆ ಅನ್ನೋದಕ್ಕೆ ಸೂಚನೆ. ಆಗ ಆ ದೇವರ ವಾಕ್ಯವನ್ನ ಯೋಷಿಯ ರಾಜ ಕೇಳುವಾಗ ತನ್ನ ಬಟ್ಟೆಗಳನ್ನ ಹರ್ಕೊಂಡು ತಾನು ಬಾಧೆ ಪಡ್ತಾನೆ. ಈ ವಾಕ್ಯಗಳನ್ನ ನಮ್ಮ ಪೂರ್ವಿಕರು ಕೈಗೊಂಡು ನಡೆಯದೇ ಇರೋದ್ರಿಂದಲೇ ನಮಗೆ ಈ ಪರಿಸ್ಥಿತಿ ಬಂದಿದೆ. ಆದ್ರೆ ಈಗ ಇದ್ರ ವಿಷಯದಲ್ಲಿ ನೀವು ಹೋಗಿ ದೇವರನ್ನು ವಿಚಾರಿಸಿ ಅಂತ ತಾನು ಕಳುಹಿಸ್ಕೊಡ್ತಾನೆ. ಆಗ ಯೋಷಿಯನಿಗೆ ನಾವು ಪಾಪ ಮಾಡಿ ಕೆಟ್ಟು ಹೋಗಿದ್ದೇವೆ, ನಮ್ಮ ಈ ಒಂದು ಸ್ಥಿತಿಗೆ ನಮ್ಮ ಪಾಪವೇ ಕಾರಣ ಅನ್ನೋದು ಯಾವಾಗ ಗೊತ್ತಾಯ್ತು? ಅದು ಯಾವಾಗ ಗೊತ್ತಾಯ್ತು ಅಂತಂದ್ರೆ ವಾಕ್ಯವನ್ನ ಕೇಳ್ತಾ ಇರುವಾಗ ತನಗೆ ಗೊತ್ತಾಯ್ತು. ಆಗ ದೇವರು ಅನೇಕ ಸರಿ ನಮ್ಮ ಪಾಪಗಳನ್ನ, ದೋಷಗಳನ್ನ, ನಮ್ಮ ತಪ್ಪುಗಳನ್ನ ನಮಗೆ ಯಾವಾಗ ತೋರಿಸ್ಕೊಡ್ತಾರೆ ಅಂತಂದ್ರೆ ನಾವು ವಾಕ್ಯವನ್ನು ಓದುವಾಗ ತೋರಿಸ್ಕೊಡ್ತಾರೆ. ಯೋಷಿಯನಿಗೆ ವಾಕ್ಯವನ್ನ ಓದೋದನ್ನ ಕೇಳುವಾಗ ತನಗೆ ಗೊತ್ತಾಯ್ತು ತಮ್ಮಲ್ಲಿರುವಂತ ತಪ್ಪು. ನೀವು ದೇವರು ನಮಗೆ ಕೊಟ್ಟಿರುವಂತ ವಾಕ್ಯವನ್ನು ಓದುವಾಗ ನಮ್ಮ ತಪ್ಪುಗಳನ್ನ ದೇವರು ನಮಗೆ ತೋರಿಸಿಕೊಡ್ತಾರೆ. ಅದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರತಿದಿನ ದೇವರ ವಾಕ್ಯವನ್ನ ನಾವು ಓದುವಂತವರಾಗಿರ್ಬೇಕು.
ಪ್ರತಿದಿನ ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಹತ್ರ ಮಾತಾಡಿ, ಮಗನೇ ಮಗಳೇ, ನಿನಗಿನ್ನ ಈ ಕಾರ್ಯ ಕಡಿಮೆ ಆಗಿದೆ, ಇದೊಂದು ನಿನಗೆ ಕಡಿಮೆ ಆಗಿದೆ, ಸರಿ ಮಾಡ್ಕೊ ಅಂತ ದೇವರು ನಮಗೆ ತೋರಿಸಿಕೊಡುವಂತವರಾಗಿರ್ತಾರೆ. ಅದರಿಂದ ನಾವೇನ್ ಮಾಡ್ಬೇಕು? ಪ್ರತಿ ದಿವಸ ದೇವರ ವಾಕ್ಯವನ್ನ ಓದುವಂತವರಾಗಿರ್ಬೇಕು. ಆಗ ಒಂದು ವಾಕ್ಯವನ್ನ ಓದುವಾಗ ದೇವರು ನಮ್ಮ ಬಳಿಯಲ್ಲಿ ಮಾತಾಡ್ತಾರೆ. ಇನ್ನೊಂದು ವಾಕ್ಯ ಬೋಧನೆಯನ್ನು ಕೇಳುವಾಗ ಅದ್ರ ಮೂಲಕವಾಗಿಯೂ ಸಹ ದೇವರು ನಮಗೆ ಮಾತಾಡುವಂತವರಾಗಿರ್ತಾರೆ. ಅದರಿಂದ ನಾವೇನ್ ಮಾಡ್ಬೇಕು ಅಂತಂತಂದ್ರೆ, ಗಮನವಾಗಿ ಪ್ರಾರ್ಥನೆಯೊಟ್ಟಿಗೆ ದೇವರ ವಾಕ್ಯವನ್ನು ನಾವು ಕೇಳುವಂತವರಾಗಿರ್ಬೇಕು. ಕರ್ತನೇ, ನಿನ್ನ ವಾಕ್ಯದ ಮೂಲಕ ನೀನು ನನ್ನ ಸಂಗಡ ಮಾತಾಡು ಸ್ವಾಮಿ, ನಾನಿನ್ನೂ ಯಾವ ತರ ನಡೆಯಬೇಕು ಆ ರೀತಿಯಾಗಿ ನಡೆಯೋದಕ್ಕೆ ನನಗೆ ಕಲಿಸಿಕೊಡು ದೇವರೇ ಅಂತ ನಾವು ಪ್ರಾರ್ಥನೆಯೊಟ್ಟಿಗೆ ದೇವರ ವಾಕ್ಯವನ್ನ ಕೇಳುವಂತವರಾಗಿರಬೇಕು. ಆಗ ದೇವರು ಮಾತನಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಮತ್ತಿನ್ನು ದೇವರು ಯಾವ ರೀತಿಯಾಗಿ ನಮ್ಮ ಬಳಿಯಲ್ಲಿ ಮಾತಾಡ್ತಾರೆ ಅಂತಂತಂದ್ರೆ, ದೇವರು ಅನೇಕರ ಸಾಕ್ಷಿಗಳ ಮುಖಾಂತರ ನಮ್ಮ ಹತ್ರ ಮಾತಾಡ್ತಾರೆ. ಕೆಲವೊಂದ್ಸಲಿ ಕೆಲವರು ಬಂದು ಸಾಕ್ಷಿ ಹೇಳ್ತಾ ಇರ್ತಾರೆ, ನಾನು ಈ ರೀತಿಯಾಗೆಲ್ಲ ಕೆಟ್ಟವನಾಗಿ ಬದುಕ್ತಾ ಇದೆ, ನಾನು ಈ ತರ ಎಲ್ಲ ದುಷ್ಟನಾಗಿ ಬದುಕ್ತಾ ಇದೆ, ಆದ್ರೆ ಇಂಥವನಾಗಿದ್ದಂತ ನನ್ನನ್ನ ದೇವರು ಸಂಧಿಸಿದ್ರು, ನನ್ನನ್ನು ರಕ್ಷಿಸಿದ್ರು ಅಂತೆಲ್ಲ ಹೇಳಿ ಸಾಕ್ಷಿ ಹೇಳ್ತಾ ಇರ್ತಾರೆ. ಈ ರೀತಿ ಸಾಕ್ಷಿಗಳು ಕೇಳುವಾಗ ಅವರು ನಾನು ಯಾವ ತರ ಎಲ್ಲ ಪಾಪದಲ್ಲಿ ಬದುಕ್ತಾ ಇದೆ ಅನ್ನೋದನ್ನ ವಿವರಿಸುವಾಗ ದೇವರ ಆ ಸಾಕ್ಷಿಯ ಮುಖಾಂತರ ಮಾತಾಡ್ತಾರೆ. ನೀನು ಅದೇ ಪಾಪದಲ್ಲಿದ್ದೀಯಾ, ನೀನು ಅದೇ ನಡವಳಿಕೆ ಅನುಸರಿಸ್ತಾ ಇದೆಯಾ, ನಿನ್ನಲ್ಲೂ ಅದೇ ಕ್ರಿಯೆಗಳಿದೆ, ಮನ ತಿರುಗು, ಅವನು ಮನ ತಿರುಗಿದ, ನೀನು ಮನ ತಿರುಗು ಅಂತ ದೇವರ ಆ ಸಾಕ್ಷಿ ಮೂಲಕ ನಮ್ಮನ್ನು ಪ್ರೇರೇಪಿಸುವಂತವர்களಾಗಿ ಇರ್ತಾರೆ. ಇನ್ನು ಅನೇಕ ಸಮಯ ನಾವು ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವ ಸಮಯದಲ್ಲಿ ಆ ಆರಾಧನೆಗಳ ಮುಖಾಂತರ ದೇವರ ಮಾತ್ರ ಮಾತಾಡ್ತಾರೆ. ಕೆಲವೊಂದ್ಸಲಿ ಕೆಲವೊಂದು ಹಾಡುಗಳಲ್ಲಿ ಕೆಲವೊಂದು ಪದಗಳಿರುತ್ತೆ, ಆ ಪದಗಳನ್ನ ನಾವು ಹಾಡಿ ದೇವರನ್ನ ಸ್ತೋತ್ರ ಮಾಡ್ತಾ ಇರ್ತೀವಿ. ದೇವರೇ, ನಾನು ಪಾಪಿ ಆಗಿದ್ದೆ, ನಾನು ಇಂಥವನಾಗಿದ್ದೆ ಅಂತವನಾಗಿದ್ದೆ, ಆದ್ರೆ ನೀನು ನನ್ನನ್ನು ರಕ್ಷಿಸದೆ ಬಿಡಿಸದೆ ಸ್ತೋತ್ರ ಅಂತ ನಾವು ದೇವರನ್ನ ಹಾಡುವಾಗ ದೇವರ ಅವುಗಳ ಮುಖಾಂತರ ಮಾತಾಡ್ತಾರೆ. ಮಗನೇ ನೋಡು, ಈ ಹಾಡಿನಲ್ಲಿರುವಂತ ಈ ಸಾರುಗಳಂತೆ ನೀನು ಇನ್ನು ಮನ ತಿರುಗಿಲ್ಲ, ನೀನು ಮನ ತಿರುಗಿ ರಕ್ಷಣೆ ಹೊಂದಬೇಕಂತ ನನಗೆ ಇಷ್ಟ ಇದೆ, ಮನ ತಿರುಗು, ನಿನ್ನನ್ನು ಸರಿಪಡಿಸಿಕೋ, ನನ್ನ ವಾಕ್ಯಕ್ಕೆ ಒಪ್ಪಿಸಿಕೊಡು ಅಂತ ಅವುಗಳ ಮುಖಾಂತರವಾಗಿ ದೇವರು ಮಾತಾಡ್ತಾರೆ. ಕೆಲವೊಂದ್ಸಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅನೇಕ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಬೇರೆ ಬೇರೆ ಏನೇನೋ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಈ ರೀತಿ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಮುಖಾಂತರವಾಗಿ ದೇವರು ನಮ್ಮ ಹತ್ರ ಮಾತಾಡ್ತಾರೆ. ನಾವು ಯಾರೋ ದೇವರೇ ಪಾಪದಲ್ಲಿ ಬದುಕ್ತಾ ಇದ್ದಾರೆ, ಇದ್ರ ನಡೀತಾ ಇದ್ದಾರೆ, ಅವ್ರು ಸರಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಆದ್ರೆ ದೇವರು ಆ ಪ್ರಾರ್ಥನೆ ಉಪಯೋಗಿಸಿ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ನೀನು ಸಹ ಅದೇ ಪಾಪದಲ್ಲಿದ್ದೀಯಾ, ನಿನ್ನಲ್ಲೂ ಅದೇ ತಪ್ಪಿದೆ, ಸರಿ ಮಾಡ್ಕೋ ಅಂತ ದೇವರ ಪ್ರಾರ್ಥನೆ ಉಪಯೋಗಿಸಿನೇ ನಮ್ಮ ಹತ್ರ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ದೇವರು ಕೆಲವೊಂದ್ಸಲಿ ನಮ್ಮ ಸುತ್ತಮುತ್ತಲಿರುವಂತ ಮನುಷ್ಯರ ಮುಖಾಂತರವಾಗಿ ನಮ್ಮ ಹತ್ರ ಮಾತಾಡ್ತಾರೆ. ಒಂದು ವೇಳೆ ಗಂಡನ ಹತ್ರ ಹೆಂಡತಿ ಮುಖಾಂತರ ದೇವರು ಮಾತಾಡ್ಬೋದು, ಹೆಂಡತಿ ಹತ್ರ ಗಂಡನ ಮುಖಾಂತರ ದೇವರು ಮಾತಾಡ್ಬೋದು, ನಮಗಿರುವಂತಹ ಸಹೋದರ ಸಹೋದರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರ ಮುಖಾಂತರವಾಗಿ ದೇವರು ಮಾತಾಡ್ಬೋದು, ನಮ್ಮ ತಂದೆ ತಾಯಿ ಮುಖಾಂತರವಾಗಿ, ಮಕ್ಕಳ ಮುಖಾಂತರವಾಗಿ, ಅಜ್ಜಿ ತಾತ ಆಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಯಾವ ಮುಖಾಂತರ ಬೇಕಾದ್ರೂ ದೇವರು ಮಾತಾಡ್ಬೋದು. ನಮಗಿರುವಂತಹ ಸಂಬಂಧಿಕರು, ಸ್ನೇಹಿತರು, ನಾವು ಕೆಲಸ ಮಾಡೋ ಜಾಗದಲ್ಲಿ, ನಾವು ಓದುವಂತ ಜಾಗದಲ್ಲಿ, ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ, ಎಲ್ಲಿ ಬೇಕಾದ್ರೂ ದೇವರು ನಮ್ಮ ಜೊತೆ ಮಾತಾಡ್ಬೋದು. ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ, ನಮ್ಮ ಅಧಿಕಾರಿಗಳ ಮುಖಾಂತರ, ನಾವು ಕೆಲಸವನ್ನು ಮಾಡಿಸುವಂತ ಮುಖಾಂತರ, ಯಾರ ಮುಖಾಂತರ ಬೇಕಾದ್ರೂ ದೇವರು ನಮ್ಮ ಬಳಿ ಮಾತಾಡಬಹುದು. ಅಂದ್ರೆ ಅವರು ಏನೋ ಮಾತಾಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ, ಆದ್ರೆ ಅದನ್ನು ಉಪಯೋಗಿಸಿ ದೇವರ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರು ಯಾರೋ ವಿಷಯ ಮಾತಾಡ್ತಾ ಇಲ್ಲ, ಅವ್ರು ಯಾರೋ ವಿಷಯ ಮಾತಾಡ್ತಾ ಇದ್ರು, ನಾನು ಅದನ್ನ ಉಪಯೋಗಿಸಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ನೀನ್ ಸರಿ ಮಾಡ್ಕೊ ಅಂತ ದೇವರು ಬೇರೆಯವ್ರು ಯಾರೋ ಏನೋ ಮಾತಾಡ್ತಾ ಇದ್ರೆ ಅದನ್ನ ಉಪಯೋಗಿಸಿ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ಅದು ಅವ್ರಿಗೆ ಗೊತ್ತಾಗಲ್ಲ, ಅದು ನಮಗ್ ಗೊತ್ತಾಗುತ್ತೆ. ಆದ್ರೆ ಅಂತ ಮಾತುಗಳನ್ನ ನಾವು ಕೇಳುವಾಗ ಮನ ತಿರುಗುವಂತವರಾಗಿರ್ಬೋದು. ಕೆಲವೊಂದ್ಸಲಿ ಮನೇಲಿರುವಂತವ್ರು ಸಹಜವಾಗಿ ಹೇಳ್ತಾರೆ, ನಿನಗೆ ತುಂಬಾ ಕೋಪ ಜಾಸ್ತಿ, ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋ, ಅಯ್ಯೋ ಯಾಕೆ ಹಿಂಗ್ ಆಡ್ತೀನಿ ನೀನು, ಸುಮ್ಮನೆ ಇರು ಅಂತ ಮನೇಲಿರುವಂತವ್ರು ಹೇಳ್ತಾರೆ. ನಾವೇನ್ ಮಾಡ್ತೀವಿ ಅದ್ ಲೆಕ್ಕ ತಗೊಳೋದಿಲ್ಲ. ನಿನಗೇನ್ ಕೋಪ ಕಮ್ಮಿ ಆಯ್ತಾ, ಓ ನೀನೇನ್ ಬಾರಿ ಇದಾ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ಅವುಗಳ ಮುಖಾಂತರನು ದೇವ್ರ ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ. ಮಗನೇ, ನನ್ನ ಮಗಳೇ, ನಿನ್ನ ಕೋಪವನ್ನು ಕಡಿಮೆ ಮಾಡ್ಕೋ, ನಿನ್ನ ಕೋಪವನ್ನು ನೀನು ಕಡಿಮೆ ಮಾಡ್ಕೊಂಡಿಲ್ಲ ಅಂತಂದ್ರೆ ದೊಡ್ಡ ಅಪಾಯ ಬರುತ್ತೆ, ಅದರಿಂದ ಮುಂದೆ ನಾಳೆ ದೊಡ್ಡ ಸಮಸ್ಯೆಗಳಾಗುತ್ತೆ, ಸಹಿಸ್ಕೋ, ಬಿಟ್ಟುಕೊಡು, ಕ್ಷಮಿಸು. ಈ ರೀತಿ ಏನ್ ಬೇಕಾದ್ರೂ ದೇವ್ರ ನಮ್ಮ ಜೊತೆ ಸಣ್ಣ ಸಣ್ಣ ಮಾತುಗಳನ್ನು ಉಪಯೋಗಿಸಿದ್ರೆ ಮಾತಾಡ್ಬೋದಾಗಿರುತ್ತೆ. ನಾವೇನ್ ಮಾಡ್ತೀವಿ, ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆದ್ರೆ ದೇವರು ಯಾವ ರೀತಿ ಬೇಕಾದ್ರೂ ನಮ್ಮೊಡನೆ ಮಾತನಾಡೋದಕ್ಕೆ ಅವಕಾಶ. ಈ ರೀತಿ ಪ್ರಧಾನವಾಗಿ ಮೊದಲು ದೇವ್ರೇನ್ ಮಾಡ್ತಾರೆ ಅಂದ್ರೆ, ಬೇರೆ ಯಾರಿಗೂ ಗೊತ್ತಾಗ್ದಿರಾ ನಮಗೆ ದೇವ್ರಿಗೆ ಮಾತ್ರ ಗೊತ್ತಾಗೋ ಹಾಗೆ ಈ ರೀತಿ ಹಲವಾರು ಕಾರ್ಯಗಳನ್ನು ಉಪಯೋಗಿಸಿ ನಮ್ಮ ಹತ್ರ ಮಾತಾಡ್ತಾರೆ. ಆದ್ರೆ ಎಷ್ಟೇ ದೇವರು ಮರೆಮುಖವಾಗಿ ನಮ್ಮ ಹತ್ರ ಮಾತಾಡೋಕೆ ಪ್ರಯತ್ನ ಮಾಡಿ ನಾವು ಕಿವಿಗೊಡ್ಲಿಲ್ಲ ಅಂತಂತಂದ್ರೆ, ಕೊನೆಗೆ ದೇವ್ರೇನ್ ಮಾಡ್ತಾರೆ, ಬೇರೆಯವ್ರ ಮುಖಾಂತರ ಪ್ರತ್ಯಕ್ಷವಾಗಿ ಮಾತಾಡ್ತಾರೆ. ಆದ್ರೆ ಮೊದಲು ದೇವ್ರು ಮಾತಾಡೋದು ಬೇರೆ ಯಾರಿಗೂ ಗೊತ್ತಾಗಲ್ಲ, ನಮ್ಗೆ ಮಾತ್ರ ಗೊತ್ತಾಗುತ್ತೆ. ದೇವರು ಯಾರನ್ನು ಯಾವತ್ತೂ ಅವಮಾನ ಪಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಒಂದ್ ವೇಳೆ ಒಂದ್ ತಂದೆ ತಾಯಿ ಇದಾರೆ ಅಂತ ಅನ್ಕೊಳ್ಳಿ, ಅವ್ರ ಮಗ ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇವಾಗ ಅವ್ರ ಮಗ ತಪ್ಪು ಮಾಡೋದು ಇವ್ರಿಗೆ ಗೊತ್ತಾದ್ರೂ ಕೂಡ ಬೇರೆಯವ್ರಿಗೆ ಅದು ಗೊತ್ತಾಗ್ಬೇಕಂತ ಅವ್ರು ಇಷ್ಟಪಡಲ್ಲ.
ಯಾಕಂದ್ರೆ ಇವ್ರ ತಂದೆ ತಾಯಿ ಆಗಿರೋದ್ರಿಂದ ಅಯ್ಯೋ ಅವ್ನ ತಪ್ಪನ್ನು ಸರಿ ಮಾಡ್ಕೊಳ್ಳಿ, ಅವನಿಗೆ ಒಳ್ಳೆಯವನಾಗಿ ಬದುಕಲಿ ಅಂತ ಅವ್ನಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ಬೇರೆಯವ್ರು ಗೊತ್ತಾದ್ರೆ ಏನ್ ಮಾಡ್ತಾರೆ, ಅಯ್ಯೋ ಅವ್ರ ಮಗ ಸರಿನೇ ಇಲ್ಲ ಅವನು ಅಂತ ಬೈಕೊಂಡು ಓಡಾಡ್ತಾ ಇರ್ತಾರೆ. ಆಗ ಬೇರೆಯವ್ರಿಗೂ ಗೊತ್ತಾಗ್ಬಾರ್ದು ಅಂತ ಇಷ್ಟಪಡ್ತಾರೆ. ಅದೇ ತರನೇ ದೇವರು ನಮ್ಮನ್ನ ಯಾವತ್ತೂ ಬೀದಿಲಿಡೋದಕ್ಕೆ ಇಷ್ಟಪಡಲ್ಲ. ದೇವ್ರೇನ್ ಮಾಡ್ತಾರೆ, ಒಂದು ತಂದೆ ತಾಯಿ ಯಾವ ತರ ಅವ್ನು ತಪ್ಪು ಮಾಡ್ದ ತಂದ್ಬಿಟ್ಟು ಬೀದಿಲ್ ಕುಂಡ್ರಿಸ್ಬಿಟ್ಟು ಎಲ್ಲಾರಿಂದ ಬೈಸಿ ಬುದ್ಧಿ ಹೇಳ್ಸೋ ಕೆಲಸ ಮಾಡ್ತೀರಾ, ಯಾರಿಗೂ ಗೊತ್ತಾಗ್ತೀರಾ ಅವ್ರು ಸರಿ ಮಾಡೋ ಪ್ರಯತ್ನ ಮಾಡ್ತಾರೋ, ದೇವರು ಸಹ ನಮ್ಮನ್ನ ಯಾರಿಗೂ ತಿಳಿಸ್ತೀರ ತಾವೇ ನಮ್ಮನ್ನ ಸರಿ ಮಾಡ್ಬೇಕಂತ ದೇವ್ರ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಇನ್ನೊಬ್ರು ಬಾಯಿಗೆ ಬಿದ್ರೆ ಅವ್ರ ಕತೆ ಮುಗೀತು. ನಾವು ಅಯ್ಯೋ ನಮ್ಮ ಮಗ ಅಂತ ಅದನ್ನ ಮುಚ್ಚಿಟ್ಟು ಅವ್ನು ಸರಿ ಮಾಡಿ ಒಳ್ಳೆಯವನಾಗಿ ಬದುಕೋದನ್ನ ನೋಡಿ ಸಂತೋಷ ಪಡ್ತೀವಿ. ಬೇರೆಯವ್ರು ಆದ್ರೆ ಸಂತೋಷ ಪಡ್ತಾರಾ? ಅವ್ನು ನಾಳೆ ಎಷ್ಟೇ ಒಳ್ಳೆಯವನ ಬದುಕಿದ್ರು ಅಯ್ಯೋ ಅವನೆಂತ ಅವ್ನು ಗೊತ್ತಾ, ಅವ್ನು ಏನ್ ಕೆಲಸ ಮಾಡಿದ ಗೊತ್ತಾ, ಅಯ್ಯೋ ಅವನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಡಿ ಅಂದ್ಬಿಡ್ತಾರೆ. ಆಗ ಒಳ್ಳೆಯವನಾಗಿದ್ರು ಸಮಾಜ ಅವನನ್ನ ಒಳ್ಳೆಯವನಾಗಿರೋದಕ್ಕೆ ಬಿಡೋದಿಲ್ಲ, ಅವನನ್ನ ಒಳ್ಳೆಯವನಾಗಿ ನೋಡೋದಿಲ್ಲ. ಅವ್ನು ಮಾಡಿರೋದು ತಪ್ಪನ್ನೇ ಕೆದಕಿ ಅವ್ನು ಸರಿ ಇಲ್ಲ ಅಂತ ತೋರಿಸ್ತಾ ಇರ್ತಾರೆ. ಅದೇ ತಂದೆ ತಾಯಿಗಳು ಆತರ ಮಾಡಲ್ಲ. ಅವ್ನು ಎಷ್ಟೇ ತಪ್ಪು ಮಾಡಿದ್ರು ಅವ್ನು ಮುಚ್ಚಿಟ್ಟು ಅವನಿನ್ನು ಒಳ್ಳೆಯವನಾಗಿ ಬದುಕಲಿ, ನಮ್ಮಗ ತುಂಬಾ ಒಳ್ಳೆಯವನಪ್ಪ ಅಂತ ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಇದೇ ದೇವರಿಗೂ ಮನುಷ್ಯರಿಗಿರೋ ವ್ಯತ್ಯಾಸ. ಅದಕ್ಕೆ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ಮೊದಲು ನಮ್ಮ ಹತ್ರನೇ ಹೋರಾಡ್ತಾರೆ. ಹಲವಾರು ರೀತಿಯಾಗಿ ನಮ್ಮ ಜೊತೆ ಹೋರಾಡ್ತಾರೆ ಸರಿ ಮಾಡೋದಕ್ಕೆ, ನಮ್ಮ ತಪ್ಪನ್ನು ತಿಳಿಸಿ ನಮ್ಮನ್ನು ಸರಿ ದಾರಿಗೆ ತರೋದಕ್ಕೆ. ಆದ್ರೆ ನಾವು ಎಷ್ಟೇ ದೇವ್ರ ಪ್ರಯತ್ನ ಮಾಡಿದ್ರು ಕಿವಿ ಕೊಟ್ಟಿಲ್ಲ ಅಂತಂದ್ರೆ ದೇವರು ಎರಡನೇದಾಗಿ ಬೇರೆಯವ್ರ ಮುಖಾಂತರ ಮಾತಾಡ್ತಾರೆ. ಹೆಂಗೆ, ಕೆಲವೊಂದ್ಸಲಿ ಯಾರಾದ್ರೂ ಪ್ರವಾದನೆ ಕೃಪಾವರ ಇರುವಂತ ಒಂದು ಸೇವಕರು ಇರ್ತಾರೆ. ಅವ್ರ ಹತ್ರ ನಾವು ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋ ಸಂದರ್ಭ ಬರುವಾಗ ದೇವ್ರೇನ್ ಮಾಡ್ತಾರೆ, ಅವ್ರ ಮುಖಾಂತರ ಪ್ರವಾದನೆ ಮಾತಾಡ್ತಾರೆ. ಈಗ ಪ್ರವಾದನೆ ಮಾತಾಡುವಾಗ ನಮಗೂ ಕೇಳ್ಬರುತ್ತೆ, ಆದ್ರೆ ಅದು ಇನ್ನೊಬ್ರಿಗೂ ಗೊತ್ತಾಗುತ್ತೆ. ಯಾರಿಗೆ ಪ್ರಾರ್ಥನೆ ಮಾಡೋ ಅವ್ರಿಗೇನೆ. ಆದ್ರೆ ಅದಕ್ಕೆ ಮುಂಚೆ ಅವ್ರಿಗೆ ಗೊತ್ತಿರೋದಿಲ್ಲ. ದೇವ್ರ ಅವ್ರ ಮುಖಾಂತರ ಪ್ರಕಟಿಸಿದ ಮೇಲೇನೆ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಇದು ದೇವರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮ್ಮ ತಪ್ಪನ್ನು ನೀವು ತೋರಿಸಿ ನಿಮ್ಮ ಮನೆ ತಿರುಗುತ್ತ ಮೇಲಿಂದ ದೇವ್ರು ನಿಮ್ಮನ್ನು ಕ್ಷಮಿಸ್ಬಿಡ್ತಾರೆ. ನೀವು ದೇವರಿಗೆ ಒಳ್ಳೆ ಮಕ್ಕಳ ಬದುಕ್ತಾ ಇರ್ತೀರಾ. ಆದ್ರೆ ನಿಮ್ಮ ಬಗ್ಗೆ ಇನ್ನೊಬ್ರಿಗೆ ಗೊತ್ತಾಯ್ತಲ್ಲ, ಯಾರು ಆ ಕೃಪಾವರ ಇರೋ ವ್ಯಕ್ತಿಗೆ ಗೊತ್ತಾಯ್ತಲ್ಲ, ಆ ವ್ಯಕ್ತಿ ದೇವ್ರ ತರನೇ ನಿಮ್ಮನ್ನು ಅಂಗೀಕರಿಸ್ತಾರೆ ಅಂತ ಗ್ಯಾರಂಟಿ ಇರಲ್ಲ. ಇಲ್ಲಾಂದ್ರೆ ಅವ್ರು ಹೋಗಿ ಮೂರನೇವ್ರಿಗೆ ಹೇಳಿ ಅಯ್ಯೋ ಬ್ರದರ್ ಹಂಗಂತೆ ನಾನು ಪ್ರಾರ್ಥನೆ ಮಾಡೋ ದೇವ್ರು ತಿಳಿಸಿದ್ರು ಅಂತ ಹೇಳೋದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇರಲ್ಲ. ಅದರಿಂದ ದೇವ್ರು ಅದನ್ನು ಇಷ್ಟಪಡಲ್ಲ. ಆದ್ರೆ ದೇವರು ಎಷ್ಟೇ ನೇರವಾಗಿ ಪ್ರತ್ಯಕ್ಷವಾಗಿ ನಮ್ಮೊಡನೆ ಮಾತ್ರ ಅವ್ರು ವ್ಯವಹರಿಸಿ ನಮ್ಮ ತಪ್ಪನ್ನು ನಮಗೆ ತೋರಿಸಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು ನಾವು ಮನೆ ತಿರುಗಿಲ್ಲ ಅಂತಂದ್ರೆ ದೇವರಿಗೆ ಬೇರೆ ದಾರಿ ಇರಲ್ಲ. ಬೇರೆಯವ್ರಿಗೆ ಹೇಳಿದಿರ ನಿನ್ ನಾಶವಾಗಿ ಹೋಗೋ ಬದಲು ಬೇರೆಯವ್ರಿಗೆ ಹೇಳಿ ಅದ್ರ ಮುಖಾಂತರ ನನಗೆ ಹೇಳಿಸಿ ನಿಮ್ಮನ್ನು ಸರಿ ದಾರಿಗೆ ಹೆಂಗಾದ್ರೂ ತರೋದಕ್ಕೆ ದೇವರು ಪ್ರಯತ್ನ ಮಾಡ್ತಾರೆ. ಆಗ ಬೇರೆಯವ್ರ ಮುಖಾಂತರ ಪ್ರವಾದನೆ ಆಗಿ ದೇವ್ರು ಮಾತಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಕೆಲವೊಂದ್ಸಲಿ ಬೇರೆಯವ್ರಿಗೆ ಕನಸು ಕೊಟ್ಟು ಅವ್ರು ಬಂದು ನನಗೆ ದೇವರು ಕನಸಲ್ಲಿ ಈ ತರ ತೋರಿಸಿದ್ರು ನೋಡಿ ನಿಮ್ಮಲ್ಲಿ ಏನೋ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇಲ್ಲ ಬೇರೆಯವ್ರು ಯಾರೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರು ನಮ್ಗೊಂದು ದರ್ಶನ ತೋರಿಸಿದ್ರು, ಆ ದರ್ಶನದಲ್ಲಿ ಈ ತರ ಇತ್ತು, ನಿಮ್ ಬಗ್ಗೆ ದೇವ್ರು ತೋರಿಸಿದ್ರು ನೋಡಿ ಸ್ವಲ್ಪ ಏನೋ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಅವಾಗ ಅದನ್ನು ಉಪಯೋಗಿಸಿ ದೇವರು ನಮ್ಮ ಜೊತೆ ಮಾತಾಡಿ ನಮ್ಮನ್ನ ಸರಿಪಡಿಸೋದಕ್ಕೆ ಅವ್ರ ಪ್ರಯತ್ನವನ್ನ ಮಾಡುವಂತವರಲ್ಲಾಗಿರ್ತಾರೆ. ಇಲ್ಲಾಂದ್ರೆ ಕೆಲವೊಂದ್ಸಲಿ ದೇವರೇ ಪ್ರತ್ಯಕ್ಷವಾಗಿ ಅವರ ಸ್ವರದೊಟ್ಟಿಗೆ ನಮ್ಮೊಡನೆ ಮಾತಾಡಬಹುದು. ಅವರೇ ಮಾತಾಡಿ ನಮ್ಮ ಸ್ವರ ಕೇಳಿ ನಮ್ಮ ಕಿವಿಗಳು ಅವ್ರ ಸ್ವರವನ್ನು ಕೇಳೋ ಹಾಗೆ ಮಾಡಿ ನಿನ್ನ ಈ ತಪ್ಪನ್ನು ಸರಿ ಮಾಡ್ಕೋ ಅಂತ ದೇವ್ರ ಎಚ್ಚರಿಕೆ ಕೊಡುವಷ್ಟು ಮಟ್ಟಿಗೂ ಸಹ ದೇವರು ಹೋಗಬಹುದು. ಹೇಗೋ ನಮ್ಮ ತಪ್ಪನ್ನ ಸರಿ ಮಾಡಿಕೊಂಡು ನಮ್ಮ ಪಾಪಗಳಿಗೆ ನಾವು ಮನ ತಿರುಗಿ ನಾವು ದೇವರ ಕಣ್ಣುಗಳ ಮುಂದೆಗಡೆಯಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ಪರಿಪೂರ್ಣವಾಗಿ ಜೀವಿಸಿ ಅವ್ರ ರಾಜ್ಯವನ್ನು ಸೇರೋದಕ್ಕೆ ಏನ್ ಮಾಡ್ಬೇಕೋ ಎಲ್ಲವನ್ನ ದೇವರು ಮಾಡ್ತಾರೆ. ಆದ್ರೆ ಎಲ್ಲವನ್ನ ದೇವರು ಮಾಡಿ ಕೂಡ ನಾವು ಕಿವಿಗೊಡದರ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ನಾವು ನಡೆದಂಗೆ ನಡೀತೀವಿ ಅಂತ ಹೋದ್ರೆ ಕೊನೆಗೆ ಅವ್ರನ್ನ ಕಾಪಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರ ಅಂತಸ್ಥಿತಿಗೆ ನಾನು ನೀವು ಬರಬಾರದು. ದೇವರು ನಮ್ಮೊಡನೆ ಮಾತನಾಡುವುದನ್ನ ನಾವು ಗ್ರಹಿಸಿ ದೇವ್ರಿಗೆ ಒಪ್ಪಿಸಿಕೊಟ್ಟು ನಾವು ನಡೆಯುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಕಡೆಗೆ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಕೀರ್ತನೆಗಳ ಪುಸ್ತಕ 139ನೇ ಅಧ್ಯಾಯ ವಾಕ್ಯಗಳು 23, 24 ನಾವು ಓದಿ ನೋಡೋಣ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಇಲ್ಲಿ ಭಕ್ತನು ಅದ್ಭುತವಾದ ಒಂದು ಪ್ರಾರ್ಥನೆ ಮಾಡ್ತಾನೆ. ತಾನು ಮಾಡೋ ಪ್ರಾರ್ಥನೆ ಏನಂತಂದ್ರೆ, ದೇವರೇ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನ ಗೊತ್ತು ಮಾಡು.
ದೇವರೇ, ನನ್ನ ಹೃದಯವನ್ನು ನನಗೆ ತೋರಿಸಿಕೊಡು, ನನ್ನ ಆಲೋಚನೆಗಳನ್ನ ನನಗೆ ತೋರಿಸಿಕೊಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ, ಒಂದು ವೇಳೆ ನನಗೆ ಗೊತ್ತಿಲ್ದಿರ ನಾನೇ ತಪ್ಪಾದ ದಾರಿಯಲ್ಲಿ ಹೋಗ್ಬಿಡ್ತಾ ಇದ್ದೀನೋ ಏನೋ, ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡು, ದೇವರೇ ನೀ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಅಂತ ಪ್ರಾರ್ಥನೆ ಮಾಡೋದನ್ನ ನಾವು ಕಾಣ್ತೇವೆ. ಈ ಒಂದು ಪ್ರಾರ್ಥನೆ ನನ್ನಲ್ಲಿ ನಿಮ್ಮಲ್ಲಿ ಯಾವಾಗಲೂ ಸಹ ಇರಬೇಕು. ದೇವರೇ, ನನ್ನ ಹೃದಯ ಏನು ಅನ್ನೋದನ್ನ ನೀನು ಗೊತ್ತು ಮಾಡು, ನನಗೆ ತೋರಿಸ್ಕೊಡು. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನ ನನಗೆ ಗೊತ್ತು ಮಾಡು. ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ನನಗೆ ತೋರಿಸ್ಕೊಡು. ಒಂದು ವೇಳೆ ನಾನು ಏನಾದ್ರು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ರೆ, ದೇವರೇ ನನ್ನ ಸರಿಯಾದ ದಾರಿಯಲ್ಲಿ ನಡೆಸು ಸ್ವಾಮಿ. ನಾನು ಬುದ್ಧಿ ಇಲ್ಲದವನು, ದೇವರೇ ನೀನು ನನ್ನನ್ನು ನಡೆಸು ಅಂತ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಡೆಯುವಂತವರಾಗಿರಬೇಕು. ಹಲ್ಲೆಲೂಯಾ. ಅದು ಬಿಟ್ಟು ನಾನು ಪರಿಶುದ್ಧನು, ನಾನು ನೀತಿವಂತನು, ನನ್ನಲ್ಲಿ ಯಾವ ದೋಷ ಇಲ್ಲ, ನನ್ನಲ್ಲಿ ಯಾವ ತಪ್ಪಿಲ್ಲ, ನಾನೇ ಮೊದಲು ಪರಲೋಕಕ್ಕೆ ಹೋಗೋದು ಅನ್ನೋ ಭ್ರಮೆಯಲ್ಲಿ ನಾವು ಬರಬಾರದು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವನ ಮಧ್ಯಾಹ್ನದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಮ್ಮ ತಪ್ಪನ್ನು ನಮಗೆ ತೋರಿಸಿಕೊಡುವ ದೇವರು ನೀವು, ನಮ್ಮ ದೋಷಗಳನ್ನು ನಮಗೆ ತೋರಿಸಿಕೊಡುವ ದೇವರು ನೀವು, ನಮ್ಮ ಪಾಪಗಳನ್ನು ನಮಗೆ ತೋರಿಸಿಕೊಡುವ ದೇವರು ನೀವು. ತಂದೆಯೇ, ನಮ್ಮ ಪಾಪಗಳಿಂದ ನಾವು ಮನತಿರುಗಿ ಜೀವವನ್ನು ಹೊಂದಿಕೊಳ್ಳುವ ಹಾಗೆ ತಂದೆಯೇ ಅವುಗಳನ್ನು ನಮಗೆ ತಿಳಿಸಿಕೊಡುವಂತಹ ದೇವರು ನೀವು. ತಂದೆಯೇ, ನಾವು ನಾಶವಾಗಿ ಹೋಗುವುದರಲ್ಲಿ ನಮಗೆ ಇಷ್ಟವಿಲ್ಲ. ತಂದೆಯೇ, ನಾವು ಮನತಿರುಗಿ ಜೀವವನ್ನು ಹೊಂದಿಕೊಳ್ಳಬೇಕೆನ್ನುವುದೇ ನಮಗೆ ಇಷ್ಟ. ಅದಕ್ಕಾಗಿ ತಂದೆಯೇ, ಎಲ್ಲಾ ರೀತಿಯಲ್ಲಿ ನಮ್ಮೊಡನೆ ನೀವು ಮಾತನಾಡುವಿರಿ. ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಉಪಯೋಗಿಸಿ ತಂದೆ ನಮಗೆ ನಮ್ಮ ತಪ್ಪನ್ನು ತೋರಿಸಿಕೊಟ್ಟು ಮನತಿರುಗುವ ಹಾಗೆ ಮಾಡುವುದಕ್ಕೆ ನೀವು ಸಕಲ ಪ್ರಯತ್ನವನ್ನು ಮಾಡುವಿರಿ ತಂದೆಯೇ. ಆದರೆ ನೀವು ಯಾವ ರೀತಿಯಾಗೆಲ್ಲ ನಮ್ಮ ತಪ್ಪನ್ನು ನಮಗೆ ತೋರಿಸಿಕೊಡುವುದಕ್ಕೆ ಪ್ರಯತ್ನ ಮಾಡುವಾಗಲೂ ದೇವರು ನನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ ಎನ್ನುವುದನ್ನು ಗ್ರಹಿಸಿ ನಮ್ಮ ತಪ್ಪನ್ನು ತಂದೆಯೇ ನಾವು ಸರಿಪಡಿಸಿಕೊಂಡು ನಮ್ಮನ್ನು ನಮಗೆ ಒಪ್ಪಿಸಿಕೊಟ್ಟು ಜೀವಿಸುವುದಕ್ಕೆ ನಾವು ಗಮನವಾಗಿರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ ಎಂದು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಾನೇ ಪರಿಶುದ್ಧನು ನೀತಿವಂತನೆಂಬುದಾಗಿ ನಮಗೆ ತೀರ್ಪು ಮಾಡಿಕೊಂಡು ನಾವು ಬದುಕಬಾರದು ತಂದೆಯೇ. ಆದರೆ ನಮ್ಮಲ್ಲಿ ದೋಷವಿರುತ್ತದೋ ಏನೋ, ನಾನು ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇನೋ ಏನೋ ಸ್ವಾಮಿ, ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸುವುದಾಗಿ ತಂದೆಯೇ ನಮ್ಮನ್ನು ನಮಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯೊಟ್ಟಿಗೆ ಜೀವಿಸುವಂಥ ಒಂದು ಮನಸ್ಥಿತಿ ನಮಗಿರಬೇಕು ತಂದೆಯೇ. ನಿಮ್ಮಿಂದ ನಾವು ತಿದ್ದಲ್ಪಡಬೇಕು, ನಿಮ್ಮಿಂದ ತಂದೆಯೇ ನಾವು ಸರಿಯಾದ ದಾರಿಯಲ್ಲಿ ನಡೆಸಲ್ಪಡಬೇಕು. ಆ ರೀತಿಯಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಸಂಗಡ ನೀವು ಮಾತನಾಡಿ ನಮ್ಮ ತಪ್ಪುಗಳನ್ನು ತಂದೆ ನಮಗೆ ತೋರಿಸಿಕೊಡುವಾಗ ಅದನ್ನು ತಿದ್ದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಆದರೆ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ನಿಮ್ಮ ಮಾತುಗಳಿಗೆ ಕಿವಿಗೊಡದೆ ತಂದೆಯೇ ನಾಶವಾಗಿ ಹೋಗುವಂತ ಒಂದು ಕೆಟ್ಟ ಸ್ಥಿತಿ ನಮಗುಂಟಾಗಬಾರದು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ. ನಿಮ್ಮ ದಯವು ನಮ್ಮೆಲ್ಲರ ಸಂಗಡ ಇರಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.